people, welcome back to my Python tutorial. ನಾನು ಲಾಸ್ಟ್ ಸೆಕ್ಷನ್ ಅಲ್ಲಿ ಲಿಸ್ಟ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇನ್ ದಿಸ್ ಸೆಕ್ಷನ್ ಲೆಟ್ us see about list methods. ಫಸ್ಟ್ ಬಂದು ಅಪೆಂಡ್ ಮೆಥಡ್. ಅಪೆಂಡ್ ಮೆಥಡ್ ಏನ್ ಮಾಡುತ್ತೆ ಅಂದ್ರೆ ಎಲಿಮೆಂಟ್ಸ್ ನ ಟು ದ ಎಂಡ್ ಆಫ್ ದ ಲಿಸ್ಟ್ ಆಡ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇನ್ಸರ್ಟ್ ಮೆಥಡ್. ಇನ್ಸರ್ಟ್ ಅನ್ ಎಲಿಮೆಂಟ್ ಟು ದ ಎಂಡ್ ಆಫ್ ದ ಲಿಸ್ಟ್. ನೀವು ಇದಕ್ಕೆ ಸ್ಪೆಸಿಫಿಕ್ ಪೊಸಿಷನ್ ಕೊಡ್ಲಿಲ್ಲ ಅಂದ್ರೆ ಇದು ಎಂಡ್ ಗೆ ಆಡ್ ಮಾಡುತ್ತೆ ಎಲಿಮೆಂಟ್ ನ, ಆರ್ ಎಲ್ಸ್ ನೀವು ಸ್ಪೆಸಿಫಿಕ್ ಇಂಡೆಕ್ಸ್ ಪೊಸಿಷನ್ ಕೊಟ್ರೆ ಆ ಪೊಸಿಷನ್ ಗೆ ಆಡ್ ಮಾಡುತ್ತೆ. ನೆಕ್ಸ್ಟ್ ಬಂದು ರಿಮೂವ್ಸ್ ಅಂಡ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್ ಇಂದ ಒಂದು ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಪಾಪ್ ರಿಮೂವ್ಸ್ ಅಂಡ್ ರಿಟರ್ನ್ಸ್ ಅಂಡ್ ಎಲಿಮೆಂಟ್ ಟು ದ ಸ್ಪೆಸಿಫೈಡ್ ಪೊಸಿಷನ್. ಪಾಪ್ ಅಂದ್ರೆ ನೀವು ಯೂಶುವಲಿ ಪಾಪ್ ಅಂತ ಕೊಟ್ಟು ನೀವು ಏನೇ ಆರ್ಗ್ಯುಮೆಂಟ್ಸ್ ಅಥವಾ ಪ್ಯಾರಾಮೀಟರ್ಸ್ ಕೊಡ್ಲಿಲ್ಲ ಅಂದ್ರೂ ಕೂಡ ಅದು ಲಾಸ್ಟ್ ಎಲಿಮೆಂಟ್ ನ ಪಾಪ್ ಮಾಡುತ್ತೆ. ಐ ಮೀನ್ ಲಾಸ್ಟ್ ಎಲಿಮೆಂಟ್ ನ ತೆಗ್ದು ಹಾಕುತ್ತೆ. ನೀವು ಏನಾದ್ರು ಇಂಡೆಕ್ಸ್ ಪೊಸಿಷನ್ ಕೊಟ್ರೆ ಅದು ಆ ಪೊಸಿಷನ್ ಅಲ್ಲಿರೋ ಎಲಿಮೆಂಟ್ ನ ತೆಗ್ದು ಹಾಕುತ್ತೆ. ನೆಕ್ಸ್ಟ್ ಕ್ಲಿಯರ್ಸ್ ದ ಎಲಿಮೆಂಟ್ಸ್ ಫ್ರಮ್ ದ ಲಿಸ್ಟ್. ಅಂದ್ರೆ ಎಲಿಮೆಂಟ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೆ ಎಲ್ಲಾನು ಕ್ಲಿಯರ್ ಮಾಡುತ್ತೆ. ಇಂಡೆಕ್ಸ್ ರಿಟರ್ನ್ಸ್ ದ ಇಂಡೆಕ್ಸ್ ಪೊಸಿಷನ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಓಕೆನಾ, ನೀವು ಯಾವ ಎಲಿಮೆಂಟ್ ಗೆ ಇಂಡೆಕ್ಸ್ ಪೊಸಿಷನ್ ಬೇಕು ಅದನ್ನ ರಿಟರ್ನ್ ಮಾಡುತ್ತೆ. ಕೌಂಟ್ ರಿಟರ್ನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿತ್ ಸ್ಪೆಸಿಫೈಡ್ ವ್ಯಾಲ್ಯೂ. ಕೌಂಟ್ ಅನ್ನೋದು ನೀವು ಯಾವ ವ್ಯಾಲ್ಯೂ ಕೊಡ್ತೀರಾ ಅಥವಾ ಯಾವ ಎಲಿಮೆಂಟ್ ಕೊಡ್ತೀರಾ, ಸೊ ಅದರದ್ದು ಕೌಂಟ್ ಆ ಲಿಸ್ಟ್ ಅಲ್ಲಿ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಎಷ್ಟು ಕೌಂಟ್ ಇದೆ ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ಸಾರ್ಟ್ಸ್ ದ ಐಟಮ್ಸ್ ಇನ್ ದ ಲಿಸ್ಟ್ ಇನ್ ಅಸೆಂಡಿಂಗ್ ಆರ್ಡರ್. ಅಂದ್ರೆ ಎಲಿಮೆಂಟ್ಸ್ ಇನ್ ಲಿಸ್ಟ್ ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಕೊಂಡು ಬರುತ್ತೆ. ರಿವರ್ಸ್ ದ ಆರ್ಡರ್ಸ್ ಆಫ್ ದ ಎಲಿಮೆಂಟ್ ಲಿಸ್ಟ್. ಅಂದ್ರೆ ಉಲ್ಟಾ ಪಲ್ಟಾ ಬರ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಕಾಪಿ ಕ್ರಿಯೇಟ್ಸ್ ಎ ಕಾಪಿ ಆಫ್ ಎ ಲಿಸ್ಟ್. ನೀವು ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀರಾ, ನೀವು ಅದೇ ಸೇಮ್ ಲಿಸ್ಟ್ ಇನ್ನೊಂದು ಕಾಪಿ ಬೇಕು ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಎ ಕಾಪಿ ಆಫ್ ದಟ್ ಪರ್ಟಿಕ್ಯುಲರ್ ಲಿಸ್ಟ್. ಮತ್ತೆ ಎಕ್ಸ್ಟೆಂಡ್. ಫಾರ್ ಎಕ್ಸಾಂಪಲ್ ಯು ಕನ್ಸಿಡರ್ ಯು ಹ್ಯಾವ್ ಟೂ ಲಿಸ್ಟ್ ಅಂಡ್ ನೀವು ಟೂ ಲಿಸ್ಟ್ ನ ಜಾಯಿನ್ ಮಾಡಬೇಕು. ಸೊ ದಟ್ ವಿ ಕ್ಯಾನ್ ಯೂಸ್ ಎಕ್ಸ್ಟೆಂಡ್ ಮೆಥಡ್. ನೆಕ್ಸ್ಟ್ ಬಂದು ಲೆಂತ್. ರಿಟರ್ನ್ಸ್ ಲೆಂತ್ ಆಫ್ ದ ಲಿಸ್ಟ್ ಆಸ್ ಯೂಶುವಲ್ ಗೊತ್ತಿರಂಗೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅನ್ನೋದು ರಿಟರ್ನ್ಸ್ ಮ್ಯಾಕ್ಸಿಮಮ್ ಆಫ್ ದ ಲಿಸ್ಟ್, ಮತ್ತೆ ಮಿನಿಮಮ್ ರಿಟರ್ನ್ಸ್ ದ ಮಿನಿಮಮ್ ಆಫ್ ದ ಲಿಸ್ಟ್, ಮತ್ತೆ ಸಮ್ ರಿಟರ್ನ್ಸ್ ದ ಸಮ್ ಆಫ್ ದ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಈಚ್ ಒನ್ ಆಫ್ ದೋಸ್. ಫಸ್ಟ್ ಬಂದು ಲೆಟ್ us ಕ್ರಿಯೇಟ್ ಅ ಲಿಸ್ಟ್. ಲೆಟ್ us see examples. ಇವಾಗ ನಾನೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ. 10 20 30. ಓಕೆ, ಫಸ್ಟ್ ಮೆಥಡ್ ಬಂದು ಅಪೆಂಡ್ ಮೆಥಡ್. ಅಪೆಂಡ್ ಅನ್ನೋದು ಏನಾಗುತ್ತೆ, ಹ್ಯಾಡ್ಸ್ ದ ಎಲಿಮೆಂಟ್ ಟು ದ ಎಂಡ್ ಆಫ್ ದ ಲಿಸ್ಟ್. L1 ಡಾಟ್ ಅಪೆಂಡ್ ಆಫ್ 40. ನಾನು 40 ನ ಹ್ಯಾಡ್ ಮಾಡಬೇಕು. ನಾವು ಇಫ್ ಐ ಪ್ರಿಂಟ್ L1 ನಮಗೆ ಔಟ್ಪುಟ್ ಬಂದು 10 20 30 40 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಇನ್ಸರ್ಟ್. L1 ಡಾಟ್ ಇನ್ಸರ್ಟ್. ನಾವು ಯಾವ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 40 ನ ಇನ್ಸರ್ಟ್ ಮಾಡಬೇಕು. ಅಟ್ ವಾಟ್ ಪೊಸಿಷನ್? ಫಸ್ಟ್ ಪೊಸಿಷನ್. ಫಸ್ಟ್ ಅನ್ನೋದು ಇಂಡೆಕ್ಸ್ ಪೊಸಿಷನ್. ಫಸ್ಟ್ ಸ್ಟಾರ್ಟ್ಸ್ ಫ್ರಮ್ 0, ಆಮೇಲೆ ನೆಕ್ಸ್ಟ್ 1 2 ಅಲ್ವಾ. ನಾನು ಈ ಪೊಸಿಷನ್ ಅಲ್ಲಿ ನಂಗೆ 40 ಹ್ಯಾಡ್ ಆಗಬೇಕು. ನಾವು ಲೆಟ್ಸ್ ಸಿ ದ ಔಟ್ಪುಟ್. ಇಲ್ಲಿ 1 second. I'll just remove this. ನೆಕ್ಸ್ಟ್ ಬಂದು ಇನ್ಸರ್ಟ್. ಇವಾಗ ನಾನು 40 ಎಲಿಮೆಂಟ್ ನ ಈ ಮಿಡಲ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಫಾರ್ ದಟ್ L1 ಡಾಟ್ ಇನ್ಸರ್ಟ್ ಅಟ್ ವಾಟ್ ಪೊಸಿಷನ್? ನಾನು ಫಸ್ಟ್ ಪೊಸಿಷನ್ ಅಲ್ಲಿ 40 ಅನ್ನೋದನ್ನ ಇನ್ಸರ್ಟ್ ಮಾಡಬೇಕು. ನಾವು ಇಫ್ ಐ ಪ್ರಿಂಟ್ L1 I'll get 10 40 20 30. ಓಕೆನಾ. ನೆಕ್ಸ್ಟ್ ಬಂದು ರಿಮೂವ್ ಆನ್ ಎಲಿಮೆಂಟ್ ಫ್ರಮ್ ಎ ಲಿಸ್ಟ್. ನಾನು ಇವಾಗ ಈ 30 ನ ರಿಮೂವ್ ಮಾಡಬೇಕು. ಸೊ ಫಾರ್ ದಟ್ L1 ಡಾಟ್ ರಿಮೂವ್ ಆಫ್ 30. ನಾವು ಇಫ್ ಐ ಪ್ರಿಂಟ್ L1 10 20 ಬಂದಿದೆ. ಸೊ 30 ಗಾಟ್ ರಿಮೂವ್ಡ್. ನೆಕ್ಸ್ಟ್ ಬಂದು ಪಾಪ್. ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಪ್ಯಾರಾಮೀಟರ್ಸ್ ಆರ್ಗ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂದ್ರೆ ಲೈಕ್ ಲಾಸ್ಟ್ ಎಲಿಮೆಂಟ್ ರಿಮೂವ್ ಆಗುತ್ತೆ, 30 ರಿಮೂವ್ ಆಗುತ್ತೆ. ಇಟ್ ವಿಲ್ ರಿಟರ್ನ್ ಓನ್ಲಿ 10 20. ನಮಗೆ ಇವಾಗ 20 ರಿಮೂವ್ ಮಾಡಬೇಕು. ಸೊ ನೀವು ಸ್ಪೆಸಿಫೈ ಮಾಡಿದ್ರೆ ಯಾವ ಎಲಿಮೆಂಟ್ ರಿಮೂವ್ ಆಗಬೇಕು ಅನ್ನೋದನ್ನ, ಇಂಡೆಕ್ಸ್ ಪೊಸಿಷನ್ ಸ್ಪೆಸಿಫೈ ಮಾಡಬೇಕು, ಎಲಿಮೆಂಟ್ ಅಲ್ಲ. ಇಂಡೆಕ್ಸ್ ಪೊಸಿಷನ್ ನ ನೀವು ಸ್ಪೆಸಿಫೈ ಮಾಡಿದ್ರೆ ದಟ್ ಪೊಸಿಷನ್ಸ್ ಎಲಿಮೆಂಟ್ ವಿಲ್ ಗೆಟ್ ರಿಮೂವ್ಡ್. ನೆಕ್ಸ್ಟ್ ಬಂದು ಕ್ಲಿಯರ್. L1 ಡಾಟ್ ಕ್ಲಿಯರ್ ಕೊಟ್ಟು ರನ್ ಕೊಟ್ರೆ
see you will get an empty list. ನೆಕ್ಸ್ಟ್ ಬಂದು ಇಂಡೆಕ್ಸ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ನಮಗೆ ಈ 20 ಇಂಡೆಕ್ಸ್ ಪೊಸಿಷನ್ ಬೇಕು. ಇಫ್ ಐ ರೈಟ್ ಇಂಡೆಕ್ಸ್ ಆಫ್ 20 ನಮಗೆ 1 ರಿಟರ್ನ್ ಆಗುತ್ತೆ. ಸಾರಿ, I need to give print. Now if I run this, see, I'll get 1. Next ಬಂದು count. If I give count of 20 ನಮಗೆ 1 ಬರುತ್ತೆ, ಬಿಕಾಸ್ 20 ಲಿಸ್ಟ್ ಅಲ್ಲಿ ಒಂದೇ ಸಲ ರಿಪೀಟ್ ಆಗಿದೆ, ಸೊ 1 ಬರುತ್ತೆ. ನಾನು ಇವಾಗ ಇನ್ನೊಂದು ಡೂಪ್ಲಿಕೇಟ್ ಮಾಡ್ತೀನಿ 20ನ. ನಾವು ಇಫ್ ಐ ಪ್ರಿಂಟ್ ಐ ವಿಲ್ ಗೆಟ್ 2. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕೌಂಟ್. ನೆಕ್ಸ್ಟ್ ಬಂದು ಸಾರ್ಟ್. ನಾನು ಈ ಒಂದು ಲಾರ್ಜ್ ನಂಬರ್ ಕೊಡ್ತೀನಿ ಆಫ್ಟರ್ ದಿಸ್. ಇವಾಗ ನಾನು ಸಾರ್ಟ್ L1 dot sort, just sort ಅಂತ ಕೊಟ್ಟು, now if I print this L1 I will get a sorted list. 10 20 30 63. so dilondu I mean the smallest ಕೊಡ್ತೀನಿ 3. okay, 3 is quite better. okay, ನಾವು ಇವಾಗ 3 10 20 30 ಬರುತ್ತೆ. ನೆಕ್ಸ್ಟ್ ಬಂದು ಸಾರ್ಟ್ ಆದ್ಮೇಲೆ ರಿವರ್ಸ್. I'll get the reverse of the list. 3 10 10 30. ನೆಕ್ಸ್ಟ್ ಬಂದು ಕಾಪಿ ಆಫ್ ಅ ಲಿಸ್ಟ್. ನಮಗೆ ಇದ್ರದ್ದು ಕಾಪಿ ಬೇಕು ಅಂದ್ರೆ we can even store that to a new variable, or ಹಾಗೆ ಕೂಡ ಕಾಪಿ ತಗೋಬಹುದು. ನಾನು ಇಲ್ಲಿ ಒಂದು ವೇರಿಯೇಬಲ್ ಗೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. L1 dot copy, and if I print that L2, just a second. okay, ನೋಡಿ ನಂಗೆ 10 20 30 3 ಬಂತು, ಅಂದ್ರೆ the same copy of L1. ನೆಕ್ಸ್ಟ್ ಬಂದು ಎಕ್ಸ್ಟೆಂಡ್ ಮೆಥಡ್. ರಿಮೂವ್ ಮಾಡ್ತೀನಿ ಇದನ್ನ. ಎಕ್ಸ್ಟೆಂಡ್ ಮೆಥಡ್ಗೆ 2 ಲಿಸ್ಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದು ಬಂದು L1 ಅಂಡ್ ಇನ್ನೊಂದು ಬಂದು 3125 ಅಂತ ಡಿಫೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಫ್ ಐ ಎಕ್ಸ್ಟೆಂಡ್ L1 ಅಂಡ್ ಪ್ರಿಂಟ್ L1, ನಮ್ಗೆ ಇವಾಗ L1 ಮತ್ತೆ L2 ಜಾಯಿನ್ ಆಗಿ ಬಂದಿರುತ್ತೆ ಲಿಸ್ಟ್. ಸಿ 10 20 33, ದಿಸ್ ಇಸ್ ಲಿಸ್ಟ್ 1. 25 is list 2. so this is about extend method. and next ಬಂದು length. of course length ಎಲ್ಲರಿಗೂ ಗೊತ್ತಿರಂಗೆ it will return the length of the list. length of L1 it will give 4. next ಬಂದು maximum element of a list, I mean the largest element is 30. and next comes minimum element is 3. and next bandu if I give sum, it will give the sum of the list 63. so this is about the list methods in Python. I hope ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ about all the methods. ಇನ್ನು ಕೆಲವೊಂದಿದೆ, ಲೈಕ್ ನಾನು ಬೇಸಿಕ್ ಥಿಂಗ್ ಹೇಳ್ಕೊಡ್ತಾ ಇದ್ದೀನಿ. ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾವು ಜಾಸ್ತಿ ಯೂಸ್ ಮಾಡೋ ಅಂತ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇಫ್ ಯು ಗೋ ಫಾರ್ ಎ ಗೂಗಲ್ ಸರ್ಚ್ ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅಂಡ್ ದೆನ್ ಇನ್ನು ಡೆಪ್ತ್ ಆಗಿ ಐ ಮೀನ್ ಇನ್ನು ಸುಮಾರು ಸಿಗುತ್ತೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.